ಗುಡ್ ಈವ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಮಾರ್ಕೆಟ್ ಅಪ್ಡೇಟ್ಸ್ ನೋಡೋದಾದರೆ ಗ್ಲೋಬಲ್ ಮಾರ್ಕೆಟ್ಸ್ ಎಲ್ಲಾನು ಸ್ಲೈಟ್ ನೆಗೆಟಿವ್ ಆಗಿ ಫ್ಲಾಟ್ ಆಗಿರೋದು. ಆ್ಯಂಡ್ ಈವನ್ ಇನ್ಫ್ಲೇಷನ್ ನಂಬರ್ಸ್ ಯಾವ್ದಾದ್ರು ಇದೆಯೋ ಅದೊಂದು CPI ಇನ್ಫ್ಲೇಷನ್ ನಂಬರ್ಸ್ನು ಪ್ರೀವಿಯಸ್ ಪೀರಿಯಡ್ ಕಂಪೇರ್ ಮಾಡಿದ್ರೆ ಜಾಸ್ತಿ ಆಗಿದ್ದರಿಂದ ನಮ್ಮ ಮಾರ್ಕೆಟ್ನಲ್ಲಿ ಸ್ಲೈಟ್ ಪ್ರೆಷರ್ ಅಂತೂ ಕಾಣಿಸಿದೆ. ಇವತ್ತಿನ ಸೆಷನಲ್ಲಿ ಸೆನ್ಸೆಕ್ಸ್ 166 ಪಾಯಿಂಟ್ ಡೌನ್ ಆಗಿ 58,117 ಅಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 43 ಪಾಯಿಂಟ್ಸ್ ಡೌನ್ ಆಗಿ 17,324 ಅಲ್ಲಿ ಕ್ಲೋಸ್ ಆಗಿದೆ. ವೇರಸ್ ಬ್ಯಾಂಕ್ ನಿಫ್ಟಿ 31 ಪಾಯಿಂಟ್ಸ್ ಡೌನ್ ಆಗಿ 36,893 ಅಲ್ಲಿ ಕ್ಲೋಸ್ ಆಗಿದೆ. ಮಿಡ್ ಕ್ಯಾಪ್ ಇಂಡೆಕ್ಸ್ನಲ್ಲಿ 0.37% ಕರೆಕ್ಟ್ ಆದರೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ನಲ್ಲಿ ಸ್ಲೈಟ್ ಮಾರ್ಜಿನಲ್ ಪಾಸಿಟಿವ್ ಆಗಿ ಕ್ಲೋಸ್ ಆಗಿದೆ. ಇವತ್ತಿನ ಮಾರ್ಕೆಟ್ನಲ್ಲಿ ಒಂದು ಫ್ಯೂಸ್ ವಾಲಿಟಿಲಿಟಿ ಕಾಣಿಸಿದೆ. ಗ್ಯಾಪ್ ಡೌನ್ ಓಪನ್ ಆದಮೇಲೆ ಸ್ವಲ್ಪವರೆಗೂ ಫಾಲ್ ಆಗಿ ಅಲ್ಲಿಂದ ಫಾಲ್ ಆದಮೇಲೆ ನಿಯರ್ಲಿ 150 ಪಾಯಿಂಟ್ಸ್ ನಿಯರ್ಲಿ ನಿಫ್ಟಿಯಲ್ಲಿ ರ್ಯಾಲಿ ಆಗಿ ಅಗೈನ್ ಫಾಲ್ ಅಂಡ್ ಅಗೈನ್ ಮಾರ್ಕೆಟ್ನಲ್ಲಿ ರಿಕವರಿ ಕಾಣೋ ಪ್ರಯತ್ನ ಕಾಣಿಸಿದೆ. ಮಾರ್ಕೆಟ್ ಪ್ರೀವಿಯಸ್ ಆಗಿ ನಮಗೆ ಜಾಸ್ತಿ ಫಾಲ್ ಆಗಿದೆ, ಅಗೈನ್ ರ್ಯಾಲಿ ಆಗಿದೆ, ಅಗೈನ್ ಇವಾಗ ಫಾಲ್ ಆಗಿರೋ ಥರ ಕಾಣಿಸ್ತಾ ಇದೆ. ಆದರೆ ಸ್ವಲ್ಪ ದಿವಸ ಬ್ಯಾಕಿಗೆ ಹೋಗಿ ಲಾಸ್ಟ್ 1 ಮಂತ್ ಡೇಟಾ ನಾವು ಗಮನಿಸಿದ್ರೆ ಮಾರ್ಕೆಟ್ ಎಲ್ಲಿಗೂ ಜಾಸ್ತಿ ದೊಡ್ಡದಾಗೇನು ಮೂವ್ ಆಗಿಲ್ಲ. ಡೌನ್ ಸೈಡ್ಗೆ ಫಾಲ್ ಆಗೋದು, ಅಗೈನ್ ರಿಕವರ್ ಆಗೋದು, ಟಾಪ್ ಸೈಡ್ಗೆ ಹೋಗೋದು, ಸಿವಿಯರ್ ಆಗಿ ಸೆಲ್ ಆಫ್ ಆಗೋದು. ಹೆಚ್ಚು ಕಡಿಮೆ ಮಾರ್ಕೆಟ್ ಒಂದು ರೇಂಜ್ ಬೌಂಡ್ ನಲ್ಲಿ ವೋಲ್ಟೈಲ್ ಆಗಿ ಮಾರ್ಕೆಟ್ ಮೂವ್ ಆಗ್ತಾ ಇದೆ. ನಿನ್ನೇನು ಪ್ರೀವಿಯಸ್ ಡೇಸ್ ನಲ್ಲೂ ನಾವು ಮಾತಾಡ್ಕೊಂಡಿರೋದು FIs ಒಂದು ಸೆಲ್ಲಿಂಗ್ ಇನ್ಸೆಂಟಿಫೈ ಆಗ್ತಾ ಇರೋ ಕಾರಣವಾಗಿ ಈವನ್ DIs ನಮ್ಮ ಮಾರ್ಕೆಟ್ಗೆ ಸಪೋರ್ಟ್ ಮಾಡ್ತಿದ್ರು, ಪಾಸಿಟಿವ್ ಆಗಿ ಬೈ ಮಾಡ್ತಿದ್ರು, ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ಅಲ್ಲಿ ಸೆಲ್ ಆಫ್ ಕಾಣಿಸ್ತಾ ಇದೆ. ಈವನ್ ಇಂಡಿಯನ್ ಈಕ್ವಿಟಿ ಮಾರ್ಕೆಟ್ಸ್ ಅಂತಾನೆ ಅಲ್ಲ, ಮಾರ್ಕೆಟ್ ಓಪನಿಂಗ್ ಮುಂಚೆ US ಮಾರ್ಕೆಟ್ಸ್ ನೆಗೆಟಿವ್ ಆಗಿತ್ತು, ಈವನ್ ಏಷ್ಯನ್ ಮಾರ್ಕೆಟ್ಸ್ ಸ್ವಲ್ಪ ನೆಗೆಟಿವ್ ಆಗಿತ್ತು. ಬಟ್ ಯುರೋಪಿಯನ್ ಮಾರ್ಕೆಟ್ ಸ್ವಲ್ಪವರೆಗೂ ಸ್ಟ್ರೆಂತ್ ಕಾಣಿಸಿತ್ತು. ಇಫ್ ಇನ್ ಕೇಸ್ ನೀವೇನಾದ್ರು ಟ್ರೇಡ್ ತಗೊಂತಿದ್ರೆ ಹತ್ತಿರದಲ್ಲಿರೋ ಇಂಪಾರ್ಟೆಂಟ್ ಸಪೋರ್ಟ್ ನ ಜಾಸ್ತಿ ವೈಟೇಜ್ ಕೊಡಿ ಅಂತ. ಅದರಿಂದ ಈ ತರ ಗ್ಯಾಪ್ ಡೌನ್ ಆರ್ ಗ್ಯಾಪ್ ಅಪ್ ಓಪನಿಂಗ್ ಅಲ್ಲಿ ನಾನು ನಿಮಗೆ ಇಂಟ್ರಾಡೇ ಲೆವೆಲ್ಸ್ ಅಂದ್ರೆ ಮಾರ್ನಿಂಗ್ ಮಾರ್ಕೆಟ್ ಓಪನ್ ಆಗೋ ಮುಂಚೆ ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನೀವು ಗಮನಿಸಿದ್ರೆ 17,250 ಅಬೋ ಮಾರ್ಕೆಟ್ ಸಸ್ಟೈನ್ ಆಗ್ತಾ ಇರೋವರೆಗೂ ನಾವು ಮಾರ್ಕೆಟ್ ವೈಸ್ ಪಾಸಿಟಿವ್ ಆಗಿ ನಿಫ್ಟಿ ನೋಡಬಹುದು ಅನ್ಕೊಂಡಿದೀವಲ್ಲ. ನೀವು ಗಮನಿಸಿದ್ರೆ ಗ್ಯಾಪ್ ಡೌನ್ ಓಪನಿಂಗ್ ಆದ್ಮೇಲೆ ನಿಯರ್ಲಿ 17,250 ನಿಯರ್ಲಿ ಮಾರ್ಕೆಟ್ ರಿಕವರಿ ಅಂಡ್ ಈ ಸಾರಿ ಫಾಲೋ ಆಗೋನು ಎಂಟೈರ್ ಇಂಟ್ರಾಡೇ ಸೆಷನ್ ಅಲ್ಲಿ ಮಾರ್ಕೆಟ್ ಫಾರ್ಮ್ ಮಾಡಿರೋ ಲೋ 17,226. ಸೊ ಏ ಪಾಯಿಂಟ್ ಅಲ್ಲ ಆದ್ರೆ ಮಾರ್ಕೆಟ್ ಅಂದ್ರೆ ಯಾವ ಲೆವೆಲ್ ವರೆಗೂ ಫಾಲ್ ಆಗುತ್ತೋ ಅಲ್ಲಿಂದ ನಮಗೆ ಪ್ರೈಸ್ ಆಕ್ಟಿವಿಟಿ ಕಾಣಿಸ್ತಾ ಟಾಪ್ ಸೈಡ್ಗೆ ರ್ಯಾಲಿ ಆಗೋ ಪ್ರಯತ್ನ ಕಾಣಿಸ್ತಲ್ವಾ. ಅದರಿಂದ ಫರ್ದರ್ ಆಗಿನೂ 17,250 ಪ್ರೀವಿಯಸ್ ಆಗೂ ಹೇಳಿದನಲ್ಲ 17,250 ಹೇಳ್ತಾ ಇದ್ದೀನಿ. ನಿಫ್ಟಿನಲ್ಲಿ ಯಾವ್ದಾದ್ರು ಲೆವೆಲ್ ಮೆನ್ಷನ್ ಮಾಡ್ತಿದ್ರೆ +or-20 ಪಾಯಿಂಟ್ಸ್ ರೇಂಜ್ ಬೌಂಡ್ ನ ತಗೊಳ್ಳಕ್ಕೆ ಪ್ರಯತ್ನ ಮಾಡಿ. ಬಿಕಾಸ್ ಎಕ್ಸಾಕ್ಟ್ ಆಗಿ ಯಾವುದೂ ಇರಲ್ಲ, ಸಪೋರ್ಟ್ ಆರ್ ರೆಸಿಸ್ಟೆಂಟ್ ಅನ್ನೋದು ಒಂದು ರೇಂಜ್ ಅಲ್ಲಿ ಇರುತ್ತೆ. ಅಂಡ್ ಈವನ್ ಶಾರ್ಟ್ ಟರ್ಮ್ ವ್ಯೂನು ಇನ್ನು ಕಮಿಂಗ್ ಡೇಸ್ ಅಲ್ಲಿರೋ ಇವೆಂಟ್ಸ್ ಅಲ್ಲಿ ಕಂಪ್ಲೀಟ್ ಆದ್ಮೇಲೆ ಮಾರ್ಕೆಟ್ ಅಲ್ಲಿ ಸ್ಟೆಬಿಲಿಟಿ ಕಾಣಿಸಿದ ಮೇಲೆ ನಾವು ಮೆನ್ಷನ್ ಮಾಡೋ ಪ್ರಯತ್ನ ಮಾಡೋಣ. ಬಟ್ ಆಸ್ ಆಫ್ ನೌ ಮಾರ್ಕೆಟ್ ಅಲ್ಲಿ ಒಂದು ಸ್ಟ್ರಾಂಗ್ ವಾಲಿಟಿಲಿಟಿ ರೇಂಜ್ ಬೌಂಡ್ ಅಂತೂ ಕಾಣಿಸ್ತಾ ಇದೆ. ನೆಕ್ಸ್ಟ್ ಗ್ರೀನ್ ಲ್ಯಾಂಪ್ ಇಂಡಸ್ಟ್ರಿ ಬಗ್ಗೆ ಮಾತಾಡ್ಕೊಳ್ಳೋಣ. ನಿನ್ನೆನೇ ಇವರು ಸ್ಟಾಕ್ ಸ್ಪ್ಲಿಟ್ ಅನೌನ್ಸ್ ಮಾಡಿದ್ರಲ್ಲ, ಅದನ್ನು ನಾವು ಮಾತಾಡ್ಕೊಂಡಿದೀವಿ. ಒಂದು ಸ್ಟಾಕ್ ನೀವೇನಾದ್ರೂ ಹೋಲ್ಡ್ ಮಾಡ್ತಾ ಇದ್ರೆ ನಿಮ್ಮ ಅಕೌಂಟ್ ಅಲ್ಲಿ 5 ಸ್ಟಾಕ್ ಸ್ಪ್ಲಿಟ್ ಆಗಿ ನಿಮ್ಮ ಅಕೌಂಟ್ಗೆ ಆಡ್ ಆಗುತ್ತೆ. ಮೀನ್ಸ್ ನಂಬರ್ ಆಫ್ ಸ್ಟಾಕ್ಸ್ 5 ಜೊತೆ ಮಲ್ಟಿಪೈ ಆಗುತ್ತೆ, ವೆರಸ್ ಪ್ರೈಸ್ನು 5 ಜೊತೆಗೆ ಡಿವೈಡ್ ಆಗುತ್ತೆ ಹೇಳಿದ್ರು. ಬಟ್ ಇದಾದ್ಮೇಲೆ ಇವರು ಎಕ್ಸ್ಚೇಂಜ್ಗೆ ಫೈಲ್ ಮಾಡಿದ್ದಾರೆ. ಇವರು ಪ್ಲೈವುಡ್ ಅಂಡ್ ಅದ್ರ ಜೊತೆಗೆ ಪಾರ್ಟಿಕಲ್ ಬೋರ್ಡ್ ಬಿಸ್ನೆಸ್ ನಲ್ಲೂ ಎಂಟರ್ ಆಗೋ ತರ ಹೇಳ್ತಿದ್ದಾರೆ. ಥರ್ಡ್ ಲ್ಯಾಮಿನೇಟೆಡ್ ಪ್ಲಾನ್ ಫರ್ದರ್ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಜೆಕ್ಟ್ ಗೋಸ್ಕರ ಈ ಕಂಪನಿ ನೆಕ್ಸ್ಟ್ 2 to 3 ಇಯರ್ಸ್ ನಲ್ಲಿ 950 crores ನಿಯರ್ಲಿ ಖರ್ಚು ಮಾಡ್ತೀವಿ ಅಂತ ಗ್ರೀನ್ ಲ್ಯಾಂಪ್ ಇಂಡಸ್ಟ್ರಿ ಅವರು ಅಪ್ಡೇಟ್ ಮಾಡ್ತಿದ್ದಾರೆ. ಈ ತರ ಮಾಡಿರೋ ಅಪ್ಡೇಟ್ ಇಂದ ಒಂದು ಪಾಯಿಂಟ್ ಅಲ್ಲಿ ಸ್ಟಾಕ್ ನಿಯರ್ಲಿ 18% ವರೆಗೂ ರ್ಯಾಲಿ ಆಗಿ ಫೈನಲಿ 5% ಅಲ್ಲಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಲುಪಿನ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಿಮ್ಗೆ ಜ್ಞಾಪಕ ಇದ್ರೆ ಪ್ರೀವಿಯಸ್ ಆಗಿ ಲುಪಿನ್ಗೆ ಸಂಬಂಧಿಸಿರುವ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರಿಲೇಟೆಡ್ ಆಗಿ ಮಲ್ಟಿಪಲ್ ಟೈಮ್ಸ್ ನೆಗೆಟಿವ್ ಅಪ್ಡೇಟ್ಸ್ ಬಂದಿದೆ. 2017 ಅಲ್ಲಿ ಗೋವಾ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇನ್ಸ್ಪೆಕ್ಟ್ ಮಾಡಿದಾಗ ಒಂದು ವಾರ್ನಿಂಗ್ ಲೆಟರ್ ಇಶ್ಯೂ ಮಾಡಿದ್ದಾರೆ. US FDA ಅವರು ಒಂದು ಫಾರ್ಮಾಟಿಕಲ್ ಪ್ಲಾಂಟ್ ಇನ್ಸ್ಪೆಕ್ಷನ್ ಮಾಡುವಾಗ ವಾರ್ನಿಂಗ್ ಲೆಟರ್ ಆದ್ರೂ ಅಫಿಷಿಯಲ್ ಆಕ್ಷನ್ ಇಂಡಿಕೇಟೆಡ್ OAI ನ ಕೊಟ್ಟಿದ್ದಾರೆ ಅಂದ್ರೆ ಅದು ಫಾರ್ಮಾ ಕಂಪನಿಗೆ ನೆಗೆಟಿವ್. ಆತರ 2017 ಅಲ್ಲಿ ವಾರ್ನಿಂಗ್ ಲೆಟರ್ ನ 2019 ಅಲ್ಲಿ OAI ಮೀನ್ಸ್ ಅಫಿಷಿಯಲ್ ಆಕ್ಷನ್ ಇಂಡಿಕೇಟೆಡ್ ಅನ್ನೋದು ಇಶ್ಯೂ ಲೆಟರ್ ನ ಇವರಿಗೆ ಈವನ್ ಸೆಪ್ಟೆಂಬರ್ 2021 7 ಅಬ್ಸರ್ವೇಷನ್ ನಿಯರ್ಲಿ ಗೋವಾ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರಿಲೇಟೆಡ್ ಆಗಿ ಕೊಟ್ಟಿದ್ದಾರೆ. ಏನಕ್ಕೆ ಈ ಲುಪಿನ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಬಗ್ಗೆ ಇಷ್ಟೊಂದು ಮಾತಾಡ್ತಾ ಇದೀವಿ ಅಂದ್ರೆ ಗೋವಾ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ US ಸಂಬಂಧಿಸಿರುವ ಎಕ್ಸ್ಪೋರ್ಟ್ ನಲ್ಲಿ ಲುಪಿನ್ ಎಕ್ಸ್ಪೋರ್ಟ್ ಮೇಜರ್ ರೋಲ್ ನ ಪ್ಲೇ ಮಾಡುತ್ತೆ. ಆದ್ರೆ ಇವತ್ತು ನಾವು ಬಂದಿರೋ ಅಪ್ಡೇಟ್ ಗೋವಾ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರಿಲೇಟೆಡ್ ಆಗಿ US FDA ಅವರು ಪ್ರೀವಿಯಸ್ ಆಗಿ ಹೇಳಿರುವ ಅಬ್ಸರ್ವೇಷನ್ ಕ್ಲಿಯರ್ ಮಾಡ್ತಾ EOI ಎಸ್ಟಾಬ್ಲಿಷ್ಮೆಂಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಪ್ರೀವಿಯಸ್ ಆಗಿದ್ದ ಇನ್ಸ್ಪೆಕ್ಷನ್ ಕಂಪ್ಲೀಟ್ ಆಗಿದೆ ಅಂತ VAI ಕೊಟ್ಟಿದ್ದಾರೆ. ವಾಲಂಟರಿ ಆಕ್ಷನ್ ಇಂಡಿಕೇಟೆಡ್ ಮೀನ್ಸ್ ಇಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಇದೆ, ಅದನ್ನು ನಮ್ಮ ಇನ್ವಾಲ್ವ್ಮೆಂಟ್ ಏನು ಬೇಕಾಗಿಲ್ಲ, ನೀವೇ ಅದನ್ನು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಲುಪಿನ್ ಅವರಿಗೆ ಬಿಟ್ಬಿಟ್ಟಿದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ರಿಲೇಟೆಡ್ ಆಗಿ ಪ್ರೊಡ್ಯೂಸ್ ಆಗ್ತಿರೋ ಡ್ರಗ್ಸ್ US ಗೆ ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಒಂದು ಪಾಸಿಟಿವ್ ಹೋಪ್ ಇಂದ ಇವತ್ತು ಸ್ಟಾಕ್ ನಿಯರ್ಲಿ 7% ಪಾಸಿಟಿವ್ ಆಗಿ ಮೂವ್ ಆಗಿ ಕ್ಲೋಸ್ ಆಗಿದೆ. ನೆಕ್ಸ್ಟ್ ಆದಿತ್ಯ ಬಿರ್ಲಾ ಫ್ಯಾಷನ್ ಅಂಡ್ ರಿಟೇಲ್ ಬಗ್ಗೆ ಮಾತಾಡ್ಕೊಳ್ಳೋಣ. ಇವರು ಯಾವ ಕ್ಲಾತಿಂಗ್ ಬ್ರ್ಯಾಂಡ್ಸ್ ರಿಲೇಟೆಡ್ ಆಗಿ ಇಂಡಿಯಾದಲ್ಲಿ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅನ್ನೋದು ಅಂಡ್ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಗಮನಿಸಬಹುದು. ಪ್ರೀವಿಯಸ್ ಆಗಿ ಇವರು ಫ್ಯಾಷನ್ ಅದರ ಜೊತೆಗೆ ಫಾರ್ಮಲ್ ಸೆಗ್ಮೆಂಟ್ ಅಲ್ಲಿ ಇರೋ ಕ್ಲಾತಿಂಗ್ ಬ್ರ್ಯಾಂಡ್ಸ್ ಬಿಸ್ನೆಸ್ ಮಾಡ್ತಾ ಇದ್ರು, ಅದರ ಜೊತೆನೆ ಬಿಸ್ನೆಸ್ ಮಾಡ್ತಾ ಬರ್ತಾ ಇದ್ರು. ರೀಸೆಂಟ್ ಆಗಿ ಎಥ್ನಿಕ್ ವೇರ್ ರಿಲೇಟೆಡ್ ಆಗಿ ಬ್ರ್ಯಾಂಡ್ಸ್ ನ ಅಕ್ವೈರ್ ಮಾಡಿದ್ದಾರೆ.
ಅಂಡ್ ಇವತ್ತು ಇವರು ಮಾಡಿರೋ ಅಪ್ಡೇಟ್ ಇಂಡಿಯನ್ ರೀಬಾಕ್ ಸಂಬಂಧಿಸಿರುವ ಬಿಸ್ನೆಸ್ನ 75 to 100 crores ಇಟ್ಟು ರೈಟ್ಸ್ನ ಬೈ ಮಾಡ್ತಾ ಇದ್ವಿ ಅಂತ ಹೇಳ್ತಿದ್ದಾರೆ. ಇದರಲ್ಲಿ ಭಾಗವಾಗಿ ಇಂಡಿಯಾಲಿ ಫರ್ದರ್ ಆಗಿ ಇವರು ರೀಬಾಕ್ ಸಂಬಂಧಿಸಿರುವ ಫ್ಯಾಷನ್ ಪ್ರಾಡಕ್ಟ್ಸ್ನ ಸೆಲ್ ಮಾಡ್ತಾ ಇರ್ತಾರೆ. ರೀಬಾಕ್ ಒಂದು ಪಾಯಿಂಟ್ ಆಫ್ ಟೈಮ್ನಲ್ಲಿ ಒಂದು ಸ್ಟ್ರಾಂಗ್ ಬ್ರ್ಯಾಂಡ್. ಇವರು ರಿಲೇಟೆಡ್ ಆಗಿ ಬ್ರ್ಯಾಂಡ್ ವ್ಯಾಲ್ಯೂಸ್ ತುಂಬ ಸ್ಟ್ರಾಂಗ್ ಆಗಿತ್ತು. ಇವನ್ ಮಾರ್ಕೆಟ್ ಶೇರ್ನು ಇಂಡಿಯಾನಲ್ಲಿ ಜಾಸ್ತಿ ಇತ್ತು. ಆದರೆ ಲಾಸ್ಟ್ 5 to 6 years ಇಂದ ರೀಬಾಕ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಶೇರ್ನ ಕಳ್ಕೊತಾ ಇದೆ. ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಶೇರ್ನ ಈ ಥರ ಕಳ್ಕೊತಾ ಇರೋದ್ರಿಂದ ಸೇಲ್ಸ್ ರಿಲೇಟೆಡ್ ಆಗಿ ಮಾತ್ರನೂ ಒಳ್ಳೆ ಇಂಪ್ರೂವ್ಮೆಂಟ್ ಕಾಣಿಸ್ತಾನೆ ಇದೆ. FY18ನಲ್ಲಿ 380 crores, FY19ನಲ್ಲಿ 400 and above crores, FY20ನಲ್ಲಿ 429 crores ಮಾರ್ಕೆಟ್ ಶೇರ್ನ ಸೇಲ್ಸಲ್ಲಿ ಬೆಳೀತಾ ಇದೆ. ಅಂದರೆ ಇಫ್ ಮಾರ್ಕೆಟ್ ಶೇರ್ ಸ್ಟೆಬಿಲೈಸ್ ಆದರೆ ಆರ್ ಮಾರ್ಕೆಟ್ ಶೇರ್ ಏಮಾತ್ರ ಇಂಪ್ರೂವ್ ಆದ್ರೂ ಒಂದು ಸ್ಟ್ರಾಂಗ್ ಗ್ರೋತ್ ಅಂತೂ ಇರುತ್ತೆ. ಸೊ 429 crores ಇಂಡಿಯನ್ ಬಿಸ್ನೆಸ್ನ ಮಾಡ್ತಿರೋ ರೀಬಾಕ್ ಬಿಸ್ನೆಸ್ನ ಇವರು 75 to 100 crores ಇಟ್ಟು ತಗೊಂಡಿದ್ದಾರೆ. ಅಂದರೆ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನಲ್ಲೇ ಇವರು ಇದನ್ನು ತಗೊಳ್ತಾರೆ ಇರೋ ಥರ. ಇಲ್ಲಿಂದ ಇಲ್ಲಿ ಅಟ್ರಾಕ್ಟಿವ್ ವ್ಯಾಲ್ಯೂಯೇಷನ್ ಕೊಡೋದೊಂದು ಪಾಯಿಂಟ್ ಅಲ್ಲ. ಈಗ ಇವರು ಈ ಬ್ರ್ಯಾಂಡ್ ರಿಲೇಟೆಡ್ ಆಗಿ ಇವರು ಸೇಲ್ಸ್ ಯಾವ ಥರ ಇಂಕ್ರಿಮೆಂಟ್ ಆಗಿ ಬೆಳೆಸ್ತಾರೋ ಆ್ಯಂಡ್ ಈ ಬ್ರ್ಯಾಂಡ್ ಪ್ರೆಸೆನ್ಸ್ನು ಇನ್ ಟರ್ಮ್ಸ್ ಆಫ್ ಮಾರ್ಕೆಟ್ ಶೇರ್ನ ಯಾವ ಥರ ಇಂಪ್ರೂವ್ ಮಾಡ್ತಾರ ಅನ್ನೋದು ಆದಿತ್ಯ ಬಿರ್ಲಾ ಫ್ಯಾಷನ್ ಅವರ ಸ್ಟ್ರಾಟಜೀಸ್ ಮೇಲೇ ಡಿಪೆಂಡ್ ಆಗಿರುತ್ತೆ. ಮಾರ್ಕೆಟ್ ಆದರೆ ಈ ರೀಬಾಕ್ ರಿಲೇಟೆಡ್ ಆಗಿ ಫರ್ದರ್ ಆಗಿ ಸೇಲ್ಸ್ನ ಇವರು ಇನ್ಕ್ರಿಮೆಂಟಲ್ ಆಗಿ ಗ್ರೋತ್ ಮಾಡ್ತಾರಂತ ಮಾರ್ಕೆಟ್ ಬಿಲೀವ್ ಮಾಡಿ ಇವತ್ತು 7% ನಿಯರ್ಲಿ ಸ್ಟಾಕ್ನ ಮೂವ್ ಮಾಡಿದೆ. ಇವನ್ ಈ ಥರ 7% ಸ್ಟಾಕ್ ಮೂವ್ ಆದ್ಮೇಲೂ ಇವರು ರೀಸೆಂಟ್ ಆಗಿ ಪೋಸ್ಟ್ ಮಾಡಿರೋ ರಿಸಲ್ಟ್ಸ್ ಅಂಡ್ ಪ್ರೆಸೆಂಟ್ ಟ್ರೇಡ್ ಆಗ್ತಿರೋ ವ್ಯಾಲ್ಯೂಯೇಷನ್ ಪ್ರಕಾರ ನೋಡಿದ್ರೆ ಸ್ಟಾಕು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇದೆ ನಮಗೆ. ನೆಕ್ಸ್ಟು ITC ಬಗ್ಗೆ ಮಾತಾಡ್ಕೊಳ್ಳೋಣ. ಇವತ್ತು ITC ಫಸ್ಟ್ ಅವರ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ ಮೀಟ್ ಅಂತೂ ನಡೆದಿದೆ. ಅದರ ರಿಲೇಟೆಡ್ಗೆ ಸ್ವಲ್ಪ ಇಂಪಾರ್ಟೆಂಟ್ ಅಪ್ಡೇಟ್ಸ್ ಬಂದಿದೆ. ಒಂದೊಂದನ್ನು ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಇವರು ಸ್ವಲ್ಪ ಸೆಕ್ಟರ್ಸ್ನ ಐಡೆಂಟಿಫೈ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ. ಮೀನ್ಸ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ನಲ್ಲಿ ಲೈಕ್ FMCG, ಹೋಟೆಲ್ ಆದರೂ ಅಂಡ್ IT ಅಂಡ್ ಅಗ್ರಿ ಬಿಸ್ನೆಸ್ನು ಇನ್ನೂ ಯಾವ ಥರ ಗ್ರೋತ್ ಮಾಡ್ಬೋದು ಅನ್ನೋ ಥರ ಒಂದು ನ್ಯೂ ಸೆಕ್ಟರ್ಸಲ್ಲಿ ಒಂದು ನ್ಯೂ ವೇಸ್ನಲ್ಲಿ ಇವರು ಫೈಂಡ್ ಔಟ್ ಮಾಡಿರೋ ಥರ ಅದರಲ್ಲಿ ಭಾಗವಾಗಿ ಇನ್ನೂ ಫರ್ದರ್ ಆಗಿ ಇಂಪ್ರೂವ್ ಮಾಡೋದಕ್ಕೆ ಅವ್ರಿಗೆ ಸ್ಕೋಪ್ ಇದೆ ಅಂತ ಸ್ಟೇಟ್ಮೆಂಟ್ ಮಾಡ್ತಾ ಈ ಟೊಬಾಕೊ ಮೇಲೆ ಗೌರ್ಮೆಂಟು ಅಬ್ನಾರ್ಮಲ್ ಆಗಿ ಟ್ಯಾಕ್ಸ್ನು ಜಾಸ್ತಿ ಮಾಡ್ತಾ ಇರೋದ್ರಿಂದ ಬ್ರ್ಯಾಂಡೆಡ್ ಪ್ಲೇಸ್ಗೆ ಅದು ಡ್ಯಾಮೇಜ್ ಆಗತ್ತೆ ಅಂತ ಇಲ್ಲಿಗಲ್ ಆಗಿ ಟೊಬಾಕೋನ ಸೆಲ್ ಮಾಡೋರಿಗೆ ಟ್ಯಾಕ್ಸ್ ಕಟ್ಟೋ ಕೆಲಸ ಇಲ್ಲ. ಅದರಿಂದ ಅವರು ಪ್ರಾಡಕ್ಟ್ಸ್ ತುಂಬಾ ಕಮ್ಮಿ ಪ್ರೈಸ್ ನಲ್ಲಿ ನಮ್ದು ಸ್ವಲ್ಪ ಜಾಸ್ತಿ ಪ್ರೈಸ್ ನಲ್ಲಿ ಇರೋದ್ರಿಂದ ಬ್ರಾಂಡೆಡ್ ಪ್ಲೇಯರ್ಸ್ಗೆ ಅದು ಅನಾರ್ಗನೈಸ್ಡ್ ಮಾರ್ಕೆಟ್ಗೆ ಶಿಫ್ಟ್ ಆಗುತ್ತೆ ಅನ್ನೋ ತರ. ಬಟ್ ಸ್ಟಿಲ್ ಇನ್ನು ಪ್ರೀಮಿಯಮೈಸೇಷನ್ ಲೈಕ್ ಇನ್ನು ಪ್ರೀಮಿಯಂ ಪ್ರಾಡಕ್ಟ್ಸ್ಗೆ ಟೊಬಾಕೊ ಪ್ರಾಡಕ್ಟ್ಸ್ ಮೇಲೆ ಇನ್ನು ಫೋಕಸ್ ಮಾಡ್ತಾ ಔಟ್ ಆಫ್ ದ ಇಂಡಿಯಾನು ಇವರು ಬಿಸ್ನೆಸ್ ನ ಎಕ್ಸ್ಪೆಂಡ್ ಮಾಡ್ತಾರೆ ಅನ್ನೋ ತರ ಸ್ಟೇಟ್ಮೆಂಟ್ ಅಂತೂ ಮಾಡಿದ್ದಾರೆ. ಇದರ ಜೊತೆಗೆ ಇವರು FMCG ಬಿಸ್ನೆಸ್ ನಲ್ಲಿ ಎಕ್ಸಿಸ್ಟಿಂಗ್ ಆಗಿರೋ ಬ್ರ್ಯಾಂಡ್ಸ್ ಲೈಕ್ ಆಶೀರ್ವಾದ್ ಆದ್ರು, ಸನ್ಫೀಸ್ಟ್ ಆದ್ರು, ಸಾಲ್ವಾನ್ ರಿಲೇಟೆಡ್ ಆಗಿ ಇವರು ಪೋರ್ಟ್ಫೋಲಿಯೋಲಿ ರೀಡಿಫೈನಿಂಗ್ ಮಾಡ್ತಾ ಇರೋ ತರ ಆಲ್ರೆಡಿ ಇದು ಜನರ ಹತ್ರ ನೋನ್ ಪ್ರಾಡಕ್ಟ್ ಆಗಿರೋದ್ರಿಂದ ಈ ಸೇಮ್ ಬ್ರ್ಯಾಂಡ್ಸ್ ರಿಲೇಟೆಡ್ ಆಗಿ ಇನ್ನೂ ಸ್ವಲ್ಪ ಹೊಸ ಪ್ರಾಡಕ್ಟ್ಸ್ ನ ತಗೊಂಡ್ಬಂದು FMCG ಸೆಗ್ಮೆಂಟ್ ಅಲ್ಲಿ ಇನ್ನೂ ಫರ್ದರ್ ಆಗಿ ಗ್ರೋ ಆಗ್ಬೇಕಂತ ಅನ್ಕೊಂತಿದ್ದಾರೆ. ಕೇವಲ ಇವ್ರ ಪ್ರಾಡಕ್ಟ್ಸ್ ಅಂಡ್ ಇವರ ಬ್ರ್ಯಾಂಡ್ ಮೂಲಕನೇ ಅಲ್ಲ, ಇನ್ಆರ್ಗಾನಿಕ್ ಬೇರೆ ಕಂಪನೀಸ್ ಜೊತೆನೂ ಅಕ್ವೈರ್ ಮಾಡ್ತಾ ರೀಸೆಂಟ್ ಡೇಸ್ ನಲ್ಲಿ ಮಲ್ಟಿಪಲ್ ಕಂಪನೀಸ್ ನ ಇವರು ಅಕ್ವೈರ್ ಮಾಡಿದ್ದಾರೆ. FMCG ಸ್ಪೇಸ್ ನಲ್ಲಿ ಅಕ್ವೈರ್ ಮಾಡ್ತಾ ಗ್ರೋ ಆಗ್ಬೇಕು ಅನ್ನೋ ತರ ಹೇಳ್ತಿದ್ದಾರೆ. ಅಂಡ್ ಇಂಡಿಯಾನಲ್ಲಿ ಅಲ್ಲ, ಇವರು ಪ್ರಾಡಕ್ಟ್ಸ್ ಎಕ್ಸ್ಪೋರ್ಟ್ ಮೂಲಕನೂ ಬೇರೆ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಫರ್ದರ್ ಆಗಿ ಇವರು ಬಿಸ್ನೆಸ್ ನ ಎನ್ಹಾನ್ಸ್ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇದರ ಜೊತೆಗೆ ಹೋಟೆಲ್ ಬಿಸ್ನೆಸ್ ನಲ್ಲಿ ಮಾತಾಡ್ತಾ ಪ್ರೀವಿಯಸ್ ಆಗಿ ಫಾಲೋ ಆಗಿರೋ ಸ್ಟ್ರಾಟಜೀಸ್ ಆಗ್ದಿರ ಈಗ ಡಿಫರೆಂಟ್ ಸ್ಟೈಲ್ ನಲ್ಲಿ ಫಾಲೋ ಆಗ್ತಾ ಇದೀವಿ ಅಂತ ಅಸೆಂಟ್ ಲೈಟ್ ಸ್ಟ್ರಾಟಜಿ ಮೂಲಕ ತುಂಬಾ ಜಾಸ್ತಿ ಸ್ಪೆಂಡ್ ಮಾಡ್ದಿರಾ ಪಾರ್ಟ್ನರ್ಶಿಪ್ ಮೂಲಕ ಎಕ್ಸ್ಟ್ರೀಮ್ ಕಾಸ್ಟ್ ಫೋಕಸ್ ಆಗಿದ್ರೆ ತುಂಬಾ ಜಾಸ್ತಿ ಮನಿ ಸ್ಪೆಂಡ್ ಮಾಡ್ದಿರಾ ಅಸೆಟ್ ಲೈಟ್ ಸ್ಟ್ರಾಟಜಿ ಮೂಲಕ ಹೋಟೆಲ್ ಬಿಸ್ನೆಸ್ ನಲ್ಲಿ ಫಾಲೋ ಆಗ್ತಾ ಇದೀವಿ ಅಂತ ಅಂಡ್ ಅದು ಫರ್ದರ್ ಆಗಿ ಈ ಸೆಗ್ಮೆಂಟ್ ನಲ್ಲಿ ಗ್ರೋತ್ ತಗೊಳ್ಳೋದಕ್ಕೆ ಸ್ಕೋಪ್ ಇರುತ್ತೆ ಅಂತ. ಅಂಡ್ ITC ಇನ್ಫೋಟೆಕ್ ಬಿಸ್ನೆಸ್ ರಿಲೇಟೆಡ್ ಆಗಿ ಮಾತಾಡ್ತಾ ಮೀನ್ಸ್ ಇವರು IT ಬಿಸ್ನೆಸ್ ಬಗ್ಗೆ ಮಾತಾಡ್ತಾ ಒಂದು ಟೆರಮನಸ್ ಗ್ರೋತ್ ನ IT ಸೆಕ್ಟರ್ಸ್ ನಲ್ಲಿ ಕಾಣಿಸುತ್ತೆ ಅಂತ. ಅಂಡ್ ITC ಸಂಬಂಧಿಸಿರುವ ITC ಇನ್ಫೋಟೆಕ್ ಅದಕ್ಕೆ ತగ్గಟ್ಟೆ ಪರ್ಫಾರ್ಮ್ ಮಾಡುತ್ತೆ ಅಂತ ಫರ್ದರ್ ಆಗಿ ಸ್ಕೋಪ್ ಜಾಸ್ತಿ ಇರೋದಕ್ಕೆ ಪಾಸಿಬಿಲಿಟಿ ಇರೋದ್ರಿಂದ ಇವರು ಫೋಕಸ್ IT ಸೆಗ್ಮೆಂಟ್ ಮೇಲೇನು ಇಡ್ತಾ ಇರೋ ತರ ಹೇಳ್ತಿದ್ದಾರೆ. ಆಕ್ಚುಲ್ ಆಗಿ ಈ ಸೆಗ್ಮೆಂಟ್ ರಿಲೇಟೆಡ್ ಆಗಿ ಡಿಮರ್ಜರ್ ಇರುತ್ತೆ ಅಂತ ಡಿಮರ್ಜರ್ ನಡೆದು ಒಂದು ವ್ಯಾಲ್ಯೂ ಅನ್ಲಾಕಿಂಗ್ ನಡೆಯುತ್ತೆ ಅಂತ ಸ್ಟಾಕ್ ಪ್ರೈಸ್ ನಲ್ಲಿ ಪ್ರೀವಿಯಸ್ ಆಗಿ ಸ್ಪೆಕ್ಯುಲೇಷನ್ ಅಂತೂ ರನ್ ಆಗಿದೆ. ಆತರ ಇವತ್ತು ಯಾವ ಅಪ್ಡೇಟ್ ಇಲ್ದ್ರಿಂದ ಸ್ಟಾಕ್ ಇವತ್ತು ನಿಯರ್ಲಿ 3% ಅಲ್ಲಿ ಫಾಲ್ ಕಾಲ್ಸಿದೆ. ರೈಸ್ ಆದಾಗ್ಲೂ ನಾವು ಅನ್ಕೊಂಡಿದ್ವಲ್ಲ ಯಾವ ಎಕ್ಸ್ಪೆಕ್ಟೇಷನ್ ಅಂದ್ರೆ ಸ್ಟಾಕ್ ರೈಸ್ ಆಗ್ತಾ ಇದೆಯೋ ಇಫ್ ಅದೇನಾದ್ರೂ ಮೀಟ್ ಆಗಿಲ್ಲ ಅಂದ್ರೆ ಸ್ಟಾಕ್ ಪ್ರೈಸ್ ನಲ್ಲಿ ಕರೆಕ್ಷನ್ ಇರುತ್ತೆ ಅಂತ. FMCG ಅಲ್ಲಿ ಗ್ರೋತ್ ನೋಡ್ತೀವಿ ಅಂತ ಹೇಳಿದ್ದಾರೆ, ಮಾರ್ಜಿನ್ಸ್ ಬೆಳೆಸ್ತಾ ಇದೀವಿ ಅಂತ ಹೇಳಿದ್ದಾರೆ. ಆದ್ರೆ ಮಾರ್ಜಿನ್ ನ ಡಬಲ್ ಡಿಜಿಟ್ ಮಾರ್ಜಿನ್ಸ್ ಮೇಂಟೈನ್ ಆಗತ್ತ ಅಂತ ಕೇಳಿದ ಕ್ವಶನ್ ಮಾತ್ರ ಎಕ್ಸಾಕ್ಟ್ಲಿ ಡಬಲ್ ಡಿಜಿಟ್ ಸರ್ಟೈನ್ ಮಾರ್ಜಿನ್ ಗೈಡೆನ್ಸ್ ನ ಕೊಡೋದಕ್ಕೆ ಇವರು ರೆಡಿ ಆಗಿಲ್ಲ ಅಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ ಕಾಮನ್ ಆಗಿ ಕಮೆಂಟ್ಸ್ ನಮಗೆ ಕಾಣಿಸ್ತಾ ಬಂದಿದೆ. ಇನ್ ಸಿಂಪಲ್ ಟರ್ಮ್ಸ್ ಎಕ್ಸಿಸ್ಟಿಂಗ್ ಬಿಸ್ನೆಸ್ ಅಲ್ಲಿ ಇನ್ನೂ ಫೋಕಸ್ ಮಾಡ್ತಾ ಅದರಲ್ಲೇ ಡಿಫರೆಂಟ್ ಬ್ರಾಂಡ್ಸ್ ನ ಇಂಡಿಯಾನಲ್ಲ ಔಟ್ ಆಫ್ ದ ಇಂಡಿಯಾನಲ್ಲೂ ಎಕ್ಸ್ಪೋರ್ಟ್ ಮಾಡ್ತಾ ಡಿಫರೆಂಟ್ ಚಾನಲ್ಸ್ ಇಂದ ಆನ್ಲೈನ್ ಅಂಡ್ ಆಫ್ಲೈನ್ ಸೆಗ್ಮೆಂಟ್ ಅಲ್ಲೂ ಯೂಸ್ ಮಾಡ್ಕೊಂತ ITC ಇನ್ವೆಸ್ಟರ್ಸ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ಗೆ ಸ್ವಲ್ಪ ಪಾಸಿಟಿವ್ ಸ್ಟೇಟ್ಮೆಂಟ್ ಅಂತೂ ಕೊಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಆದ್ರೆ
ಮಾರ್ಕೆಟ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಬಂತು, ಒಂದು ಡಿಮರ್ಜರ್ ಆರ್ ಒಂದು ಬಿಗ್ ಸ್ಟೇಟ್ಮೆಂಟ್ ಇವ್ರ ಎಕ್ಸಿಸ್ಟಿಂಗ್ ಇವ್ರ ಹತ್ರ ಇರೋ ಕ್ಯಾಶ್ ನ ಯಾವ ತರ ಸ್ಪೆಂಡ್ ಮಾಡ್ತಾರೋ ತರ ರೋಡ್ ಮ್ಯಾಪ್ ಆದ್ರೆ ಮಾರ್ಕೆಟ್ ಎಕ್ಸ್ಪೆಕ್ಟ್ ಮಾಡಿದ್ದೆ. ಬಟ್ ಅದರ ರಿಲೇಟೆಡ್ ಆಗಿ ಕಾಂಕ್ರೀಟ್ ಸ್ಟೇಟ್ಮೆಂಟ್ ಆಸ್ ಆಫ್ ನೌ ವಿಡಿಯೋ ಸ್ಟಾರ್ಟ್ ಮಾಡೋವರೆಗೂ ಆ ಪಾಯಿಂಟ್ ಅಲ್ಲಿ ಅಂತೂ ಯಾವ್ದು ITC ಮ್ಯಾನೇಜ್ಮೆಂಟ್ ಇಂದ ಯಾವ್ದು ಬಂದಿರಲಿಲ್ಲ. ಇನ್ ಕೇಸ್ ಆಫ್ ಆತರ ಸ್ಟೇಟ್ಮೆಂಟ್ ಏನಾದ್ರು ಬಂದ್ರೆ ನಾನು ನಿಮಗೆ ಟೆಲಿಗ್ರಾಮ್ ನಲ್ಲಿ ಅಪ್ಡೇಟ್ ಮಾಡ್ತೀನಿ. ನೆಕ್ಸ್ಟ್ ನಿಫ್ಟಿ ಅಂಡ್ ಬ್ಯಾಂಕ್ ನಿಫ್ಟಿ ಸಪೋರ್ಟ್ ಅಂಡ್ ರೆಸಿಸ್ಟೆಂಟ್. ನಿಫ್ಟಿ ಸಪೋರ್ಟ್ 17,240, ರೆಸಿಸ್ಟೆಂಟ್ 17,380. ಬ್ಯಾಂಕ್ ನಿಫ್ಟಿ ಸಪೋರ್ಟ್ 36,570, ರೆಸಿಸ್ಟೆಂಟ್ 37,160. ಪ್ರೆಸೆಂಟ್ 17,400 500 ಹತ್ರ ಟಾಪ್ ಸೈಡ್ OI ಡೇಟಾ ಬಿಲ್ಡ್ ಆಗ್ತಿದ್ರು ನಾನು ಪರ್ಸನಲ್ ಆಗಿ 17,600 ಹತ್ರ ಗಮನಿಸ್ತಾ ಇದ್ದೀನಿ. ಬಟ್ ಆಪ್ಷನ್ ಚೈನ್ ಪ್ರಕಾರ 17,500 ಒಂದು ಇಂಪಾರ್ಟೆಂಟ್ ರೆಸಿಸ್ಟೆಂಟ್ ಆಗಿ ಅನ್ನೋ ತರ ನಮಗೆ ಡೇಟಾ ಆದ್ರೂ ಫಾರ್ಮ್ ಆಗ್ತಿದೆ. 17,000 to 17,500 ಈ ರೇಂಜ್ ಅಲ್ಲಿ ಮಾರ್ಕೆಟ್ ಇರೋ ತರ ಕಾಲ್ ಅಂಡ್ ಪುಟ್ ರೈಟರ್ಸ್ ಭಾವಿಸ್ತಾ ಇದ್ದಾರೆ. ಬಟ್ ನಾನಂತೂ ಪರ್ಸನಲ್ ಆಗಿ 17,000 to 17,600 ಅಲ್ಲಿ ಈ 600 ಪಾಯಿಂಟ್ಸ್ ರೇಂಜ್ ಅಲ್ಲಿ ಕಮಿಂಗ್ ಡೇಸ್ ಅಲ್ಲಿ ಟ್ರೇಡ್ ಆಗೋ ತರ ಗಮನಿಸ್ತಾ ಇದ್ದೀನಿ. ಇದು ಫ್ರೆಂಡ್ಸ್ ಇವತ್ತಿನ ಅಪ್ಡೇಟ್ಸ್. ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಪೇಜ್ ನ ಲೈಕ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.